ಹೆಂಗ ಅನಿಸ್ತಾ ಇದೆ ಹೊಸ ಪಾಪ ಬಂದಿರೋದಕ್ಕೆ ಅವನಿಗೆ? ಫುಲ್ ಖುಷಿ. ಕಂಗ್ರ್ಯಾಚುಲೇಷನ್ ಬ್ರೋ. ಖುಷಿನಾ? ಪಾಪ ಸಿಕ್ಕಾಪಟ್ಟೆ ಕ್ಯೂಟ್ ಆಗದೆ. ಜ್ಞಾನವಿಗಿಂತ ವೈಟು ಸಿಕ್ಕಾಪಟ್ಟೆ ಸಕ್ಕದಾಗೈತೆ ಅನ್ಕೊಳ್ಳಿ. ಪಾಪ ಮಾತ್ರ ಎವ್ವಿ ವೈಟ್ ಐತೆ. ಇವಾಗ ಬರಲ್ಲ ನಾನು ಇಷ್ಟ. ಏನ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೈಟು ನಾವು ಬಂದಿದ್ವಿ ಹೆಚ್ಚು ಕಮ್ಮಿ 4:30-5 ಗಂಟೆ ಆಗಿತ್ತು. ಇವಾಗ 10 ಗಂಟೆ. ಇಷ್ಟೊತ್ತಿಗೆ ಎದ್ದವನಿ, ಇನ್ನೂ ನಿದ್ದೆ ಅಷ್ಟು ಸಾಕಾಗಿಲ್ಲ. ನಮಸ್ಕಾರ ಅತ್ತೆ, ಆರಾಮ? ನಗು ಇರೋ ಕೈ ಹಿಡ್ಕೊಂಡು ಇಲ್ಲೇ ಅಪ್ಪ ಇಲ್ಲೇ ನೋಡಿ ನಟ್ಕೆ ಧರಿಸಿ ಒಳ್ಳೇದ್ ಮಾಡೋನಿ ಅಂತ ನಾನು ನೋಡ್ದ. ಶಶಿಕಲಾ ಎಂತ ಒಳ್ಳೆ ಮಗುನ ಎತ್ತಿದ್ಯಾ? ಏನತ್ತೆ ಸಣ್ಣ ಬಿಟ್ಟಿದ್ದೇನ 3 ದಿವಸಕ್ಕೆ? ಇದೊಂದು 3 ದಿವಸ ಗೋವಾಗ ಹೋಗ್ಬೇಕು, ಫಿಟ್ ಆಗ್ಬಿಡ್ತೀನಿ. ನಿನ್ನ ನೀನ್ ಬರ್ಲ್ವಾ ಇದು ಆಸ್ಪತ್ರೆಗೆ? ರೆಡಿಯಾಗಿ ಹೋಗಮ್ಮ. ಮತ್ತೆ ನಾನ್ 4 ಜನ ಬರ್ತೀನಿ ಅಂತ. ಅಲ್ಲಿ ಫುಲ್ ಅಲ್ಲ ನಾಗರಾಜಣ. ಹೆಂಗಿದ್ಯಣ? ಅತ್ತೆ ಹೇಳಿಲ್ವಾ? ನಾನು ಹೋಗಿ ನೋಡ್ತೀನಿ. ಗುರು ಡಬಲ್ ಪರ್ಪೈ ಗುರು ದೊಡ್ಡಪ್ಪ. ಇವತ್ತು ನಮ್ಮ ಅಟ್ಲಿ ಮೇವು ಬಾತು ಮೊಸರು. ಟೋನಿ ಟೋನಿ ಡಿಂಗ್ ಡಿಂಗ್ ಡಾನಿ ಡಾನಿ ಈ ತರ ಮಿಂಚ್ತಿದ್ಯಾ? ಅಲ್ಲಿ ದೇವಸ್ಥಾನಕ್ಕೆ ಹೋಯ್ತು ಕಣ. ಇದು ಪಾಪ ನೋಡಕ್ ಹೋಯ್ತಿದ್ಯಾ? ಹಾ ಬತ್ತೀಯ ನೀನು? ನೀನ್ ಬರೋದು ಆ ಕಡೆಯಿಂದ? ನಮ್ಮ ಅಮ್ಮ ಎಲ್ಲಾರು ಬರ್ತಾರೆ, ನೋಡ್ಕೊ ಬಂದ್ಬಿಡೋದು ಅಷ್ಟೇ. ಅಲ್ಲಿ ವಾಪಸ್ ಬಂದ್ರೆ ಲೇಟ್ ಆಯ್ತು ಹೇಳು. ಅಣ್ಣ ಪಾಪ ನೋಡ್ಬಿಟ್ಟು ನಾ ಏನಣ್ಣ ಮಾಡೋದು? ಏನು ಎತ್ತಾಕ ಬತ್ತಿದ್ವಾ? ಇಲ್ಲ ತಾನೆ, ನೋಡ್ಕೊಂಡ್ ಬರೋದು ಅಷ್ಟೇ. ಯಾಕೆ ಬತ್ತೀಯ ನೀನು? ನಾನು ಪಾಪ ನೋಡ್ಬೇಕು ಅದಕ್ಕ. ಬಾ ಮತ್ತೆ ಹಿಂಗೆ ಚೆನ್ನಾಗೇ ಇದೆಯಲ್ಲ. ಅಯ್ಯೋ ಸೀಟ್ ಆಗಿರು, ಹೋಗು. ನಾಳೆ ಹೋಯ್ತಿದ್ದೆ ಬೇಕಾದ್ರೆ ಕಾಲೇಜ್. ಡಬ್ಬು ನಾ ಮಿಸ್ ಮಾಡ್ಕೊತಿದ್ಯಣ್ಣ ನಮ್ಮ ಊರ್ನಾಗ ಗುಜ್ಗಣ್ಪುರ್ವ. ನಾನು ಯಾಕೆ ಮಾರೇ ಮಿಸ್ ಮಾಡ್ರೇನಿ? ಅವರೆಲ್ಲ ಎಲ್ಲಿ ನನ್ನ ಟಾಪರ್ ಕುಡಿಸ್ತೀಯಾ? ಒಳ್ಳೆ ಚೆನ್ನಾಗಿದ್ಯಾ? ಏನ್ ಕೊರ್ರೋ ಅಂತಿದೆಯಲ್ಲ ಹತ್ರ ಗಾಡಿ ಓಡಿಸುವಂತ. ನಾನೇ ಓಡಿಸ್ಕೊ ಬಂದೆ. ಗೈಸ್ ನಮ್ಮಮ್ಮ ಲೇಟ್ ಆಗ್ಬಿಟ್ಟದೆ ಅನ್ಬಿಟ್ಟು ಹೋಗಿತಾ ಇದೆ. ಇವಾಗ ಬಟ್ಟೆ ಆರ್ಡರ್ ಕೊಟ್ಟಿದ್ದೆ, ಅದೆಲ್ಲ ಬಂದವೆ, ಹೋಗಿಸ್ಕೊ ಬರ್ಬೇಕು. ಇವಾಗ ಅಂಗಡಿ ಕ್ಲೋಸ್ ಆಗ್ಬಿಟ್ಟದೆ. ಅಪ್ಪಯ್ಯ ಯಾವನ್ ಕಲೆ ತೊಳಿಸ್ಬಿಡಕ? ಕಾರ್ತಿಕ್ ಕೈಲಿ 400 ರೂಪಾಯಿ 500. ನೀನೇ ತೊಳೆದ್ಬಿಡು ಬೇಡ ಹಂಗಾರ. ದುಡ್ಡು ಬೆಲೆ ಬೇಡ. ಸರಿ ಕಣಪ್ಪ ಆಯ್ತು. ಈಸು ಇಟ್ಬಿಟ್ಟು ಈಸು ಎತ್ಕೋಗಿ ಮಾಡ್ತೀವನಿ ಗೈಸ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಒಂದು ಸಂತೋಷ ಖುಷಿ ವಿಚಾರ. ನಮ್ಮ ರಘೋಣ ರಕ್ಷಿತಕ, ನಮ್ಮ ಜ್ಞಾನವಿಗೆ, ನಮ್ಮ ಅಟ್ಟಿಗೆ ಇನ್ನೊಂದು ಹೊಸ ಪಾಪ ಬಂದದೆ. ಮನೆಗೆ ಏನಾದ್ರು ಒಂದು ಹೊಸ ಪಾಪ ಬಂದರೆ ಏನೋ ಒಂಥರ ಖುಷಿ. ಆಟ ಆಡ್ಸೋಕ್ಕೆ ಇನ್ನೊಂದು ಪಾಪ ಇರ್ತದಲ್ಲ. ಜ್ಞಾನವಿ ಇರ್ತಿದ್ಲು, ಜ್ಞಾನವಿ ದೊಡ್ಡವಳು ಆಗ್ತಿದ್ದಂಗೆ ಇನ್ನೊಂದು ಪಾಪ. ಓಕೆ. ಬಟ್ ಪಾಪುಗಳು ಚಿಕ್ಕ ವಯಸ್ಸಲ್ಲಿದ್ದಾಗ ಹಂಗಾಗಲ್ಲ. ಅಂದರೆ ಒಂಥರ ಒಂದೂವರೆ ವರ್ಷ ಆದಮೇಲೆ ಏನೋ ಒಂಥರ ಚೆನ್ನಾಗಿರ್ತದೆ, ಕ್ಯೂಟಾಗಿ ಆಟ ಆಡ್ಸೋಕ್ಕೆ. ಇವಾಗ ಬ್ಯಾಗ್ ಎತ್ಕೋಗಿ ಅಟ್ಟಿಗೆ ಮಾಡ್ಬಿಟ್ಟು ಬರಬೇಕು. ನಮ್ಮ ಅಟ್ಟಿಗೆ ಇನ್ನೂ ಒಬ್ಬರು ಹೊಸ ನ್ಯೂ ಪರ್ಸನ್ ಆ್ಯಡ್ ಆಯ್ತವ್ರೆ. ಅದು ಹುಡುಗನ ಹುಡುಗಿನ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಪೂರ್ತಿ ನೋಡಿ. ಮತ್ತು ಆಮೇಲೆ ನಿಮಗೂ ಏನಾದ್ರು ಒಂದು ಗೆಸ್ ಏನಾದ್ರು ಇತ್ತು ಅಂದರೆ ನಾನು ಹೇಳೋಕ್ಕಿಂತ ಮುಂಚೆ ನೀವೇ ಕಮೆಂಟಲ್ಲಿ ತಿಳಿಸ್ಬಿಡಿ. ಆಸ್ಪತ್ರೆ ತಕ್ಕ ಬನ್ನಿ ಇವಾಗ. ಇಲ್ಲ ಸ್ಕೂಟ್ರಲ್ಲಿ ಅವರು ಸೊಸಿಲ್ ಅವರು ಬಂದವರು. ಹೌದು ಬಂದವ್ರ. ಬಿಡ್ತಾರ ತಂಗಿ ಜೊತೆ ಮಾತಾಡ್ಸಪ್ಪ. ಇಷ್ಟು ದಿವಸ ಆದ್ಮೇಲೆ ಸಿಕ್ಕಿದ್ಯಾ? ಫೋನ್ ಹಿಡಿದು ಕೂತಿದ್ಯಲ್ಲ. ಏನಪ್ಪ ವಾ ಪಾಸ್ ತರಬೇಕಂತ. ಕಂಗ್ರ್ಯಾಚುಲೇಷನ್ ಬ್ರೋ. ಖುಷಿನಾ? ಸಿಕ್ಕಾಪಟ್ಟೆ ಖುಷಿ. ಎಲ್ಲರನ್ನು ಬಿಡರು ಅವನ ಬಂದೇ ಇಲ್ಲ. ಖುಷಿನಾ ಬ್ರೋ? ಹೆಂಗನ್ಸ್ತಾ ಇದೆ?
ಚೆನ್ನಾಗದ ಅಂದಿ ಶರತ್ತಂಗ ಎಣ್ಣೆ ಕುಡಿಯಪ್ಪ ಅದೇನೇನು ತಗೋಪ್ಪ ಅಂತ ಎಲ್ಲ ಜೋಕ್ಸೋದು ಪಾಪ ಆಗಿರೋದಕ್ಕೆ ಸ್ವೀಟ್ ನವಿ ಹೊಸ ಪಾಪ ಬಂದೈತೆ ಮನೆಗೆ. ಹೆಂಗ ಅನಿಸ್ತೈತೆ ಹೊಸ ಪಾಪ ಬಂದಿರೋದಕ್ಕೆ ಮನೆಗೆ? ಫುಲ್ ಖುಷಿ. ಎಸ್ ನಮ್ಮ ಅಕ್ಕಂಗೆ ಆಗಿರೋದು ಗಂಡು ಪಾಪು ಆಗಿರೋದಕ್ಕೆ ಎಲ್ರ ಮಕ್ಕಳು ಎಷ್ಟು ನಗು ಬಂದೈತೆ ನೋಡಿ. ನಮ್ ದೊಡಪ್ಪ ಇಲ್ಲಿ ದೊಡಪ್ಪ ಇನ್ನೂ ಸಿಕ್ಕಾಪಟ್ಟೆ ಖುಷಿ. ಹಲೋ ಮೌಲ್ಯ, ನೀ ಇನ್ನೊಬ್ಬ ಸಿಕ್ಕತ್ ನಮ್ಮ ಸಿಸಿ ಆಟಾಡಕ್ಕೆ. ನಿಂಗೆ ಯಾವ ಪಾಪ ಆಗಿರೋದು? ನಿಮ್ಗೆ ಎಂತ ಪಾಪು? ಗಂಡು ಪಾಪು. ಏನ್ ಬೇಕಾವ ಚಿನ್ನ ಇವಾಗ ನಿಂಗೆ? ನಾನು ಮಿಸ್ ಮಾಡಿ ಜೋಗಲಿ ನನ್ನ ಕಾರಲ್ಲಿ ಹೋಗವಾ? ನಾನು 3 ದಿವಸದಿಂದ ಇರ್ಲಿಲ್ಲ, ಗೋವಾ ಹೊಂಟೋಗಿದ್ನಲ್ಲ. ನಾನು ಮಿಸ್ ಮಾಡ್ಕೊತಿದ್ದೆ ಮಗಳೇ. ಎಷ್ಟು ಮಿಸ್ ಮಾಡ್ಕೊತಿದ್ದೆ? ಎಷ್ಟೊಂದು ಅಂದ್ರೆ ಅದು ಎಷ್ಟೊಂದು ಅಂದ್ರೆ ಎಷ್ಟೊಂದು ಕಿಸಿ ಕೊಟ್ಬಿಡು. ಯಾರು ನೀನು ಜನ ಕಿಸ್ತಾರಳು. ಎಂತ ಬುದ್ಧಿ ಐತೆ ನಿಂಗೆ, ಕಳ್ಳು ಬುದ್ಧಿ. ನಿಂಗೆ ತಮ್ಮ ಆಗಿರೋದು ಖುಷಿನಾ ತಂಗಿ ಆಗಿರೋ ಖುಷಿನಾ? ತಂಗಿ ಇಷ್ಟನಾ ತಮ್ಮ ಇಷ್ಟನಾ? ಮೌಲ್ಯ ಇಷ್ಟನಾ ನೀ ತಮ್ಮ ಇಷ್ಟನಾ? ಹಾ, ನಿಮ್ಮ ಅಮ್ಮ ಇಷ್ಟನಾ ನಿನ್ ತಮ್ಮ ಇಷ್ಟನಾ ಚಿನಿ? ಅಯ್ಯೋ ಕುಳ್ಮುದವಿ. ಗೈಸ್ ಮೌಲ್ಯ ಬತ್ನಿ ಅನ್ಲ ಇಲ್ಲ ಬರಲ್ಲ ಅಂದ್ಲು ಸ್ಟಾರ್ಟಿಂಗ್ ಅಲ್ಲಿ. ಇವಾಗ ನೋಡಿ ಅವ್ರ ಅಮ್ಮನ್ ಕರ್ಕ ಬಂದವಳೆ, ನಾನು ಹೋಗ್ಬೇಕು ಅಂದ್ಬಿಟ್ಟು. ಏಯ್ ಮೂಲಿಗೆ ಹೊಡ್ಬಿಡಮ್ಮ ಇಬ್ರುವೆ, ಹೊಡ್ಬಿಡವ. ಯಾಕೆ ಬಂದೆ ಬರಲ್ಲ ಅನ್ಬಿಟ್ಟು ಕರ್ಕ ಬಂದಿರೋದು ಹತ್ಕೊಂಡು ನಾನು ಹೋಗ್ಬೇಕು. ಅವ್ರು ಹೋಯ್ತಿರೋದು ಕಳ್ಳು ಮೌಲ್ಯ ಕಣೆ ನೀನಂತೂ. ಆಯ್ತು ಏನು ಎಲ್ಲಿಗೆ ಹೋಯ್ತವ್ರೆ ಅವರು? ನಾವ್ ಎಲ್ಲಿಗೆ ಹೋಯ್ತಿಲ್ಲ, ಸುಮ್ನೆ ಬಾರ ಅಲ್ಲಿ ಇಲ್ಲಿ ಜಾಗ ಐತೆ ಬಾ ಕುತ್ಕೊಳಕ್ಕೆ. ಏನು ಇರು ಇವಳು ಮೌಲ್ಯನ ಕರ್ಕೋಗಿ ತಗೊಳಕ್ಕೆ. ಕೆಟ್ಟವಳಲ್ವ ಮೌಲ್ಯ? ಹಂಗೆಲ್ಲ ಮಾಡಬಾರ್ದು ನವಿ, ನೀನು ಕೆಟ್ಟ ಬುದ್ಧಿ ಕಲಿತಿದ್ಯಾ. ಎತ್ ಕುತ್ಕೋ ಅಲ್ಲಿ ಮೌಲ್ಯ ನೋಡು. ಯಪ್ಪ ಇಳಿ. ಏ ನಿಂಗೆ ಖುಷಿನಾ ಚಿನ್ನ? ಮೌಲ್ಯ ನಿಂಗೆ ಗಂಡು ಪಾಪ ಆಗಿರೋದು ಖುಷಿನಾ? ರವಿ ಎಂತ ಪಾಪ ಹೇಳ್ಬಿಡು. ನಿಮ್ ವಾ ಇವಾಗ ನವಿ ಅದಕ್ಕೆ ನಿಮ್ದು ಎಂತ ಪಾಪ ಹೇಳ್ಬಿಡು. ತಮ್ಮ ಪಾಪು. ನೀನ್ ಯಾವ ಪಾಪ? ಖುಷಿನ ನಿಂಗೆ ತಮ್ಮ ಪಾಪ ಆಗಿರೋದು? ನೀನ್ ಯಾವ ಪಾಪ? ಗಾನವಿ ಪಾಪು. ಗೋವಾದಿಂದ ನೈಟ್ 5 ಗಂಟೆ ಬಂದಿದ್ದು ನಾವು. ಬೆಳಗಾನ ಗಾಡಿ ಓಡಿಸ್ತಿರೋದು. ನಾನು ಓಡಿಸ್ತೀನಲ್ಲ, ಗವಿ ದೊಡಪ್ಪ ಅಂತಿದ್ರಲ್ಲ ಒಬ್ರು, ಅವ್ರು ಓಡಿಸ್ತಿದ್ರು. ಈ ಯಾವಾಗ ಹುಟ್ಟಿದ್ದು? ಎಷ್ಟನೇ ತಾರೀಕಲ್ಲಿ ಯಾರು ಈ ಪಾಪು? ಮಂಗಳವಾರ. ಇದು ಹೆಸರು ಯಾವ್ದ್ರಿಂದ? ತಿ ಮತ್ತೆ ರಾಯಿಂದ ಕಟ್ಬೇಕಲ್ಲ? ಗೈಸ್, ತಿ ಮತ್ತೆ ರಾಯಿಂದ ಕಟ್ಬೇಕಂತೆ ಗಂಡು ಪಾಪುಗೆ ಹೆಸರು. ನಿಮ್ಗೆ ಯಾವ್ದಾದ್ರು ಹೆಸರು ಒಳ್ಳೆ ಹೆಸರನ್ನ ಸಜೆಸ್ಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಅವ್ರು ಕಮೆಂಟ್ ಮಾಡೋ ಗಂಟ ಕೊಟ್ಟಾಗ್ಬಿಟ್ಟಿರುತ್ತೆ ನೇಮು. ಇವತ್ತು ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕು. ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಕೊಟ್ಟಿದ್ದೆ ನೇಮ್ ಹಾಕಲ್ಲ ಅಲ್ವಾ? ಹೌದು, ಅದೇನೆ ಸ್ಕೂಲ್ಗೆಲ್ಲ ಕೊಡೋದು. ಹಾ, ಇವ್ಗೆ ಪೆದ್ದಿಗೆ ನವಿ ಎಲ್ಲಿ ಹಬ್ಬ ಮೌಲ್ಯ ಗಾಯ್ಸ್ ಸೆಲೆಕ್ಟ್ ಮಾಡಿ ಹೇಳೋವರೆಗೂ ಆಗಲ್ಲ. ಗೈಸ್ ಈ ಪಾಪ ಅದಲ್ಲ, ಇದು ಸಿಕ್ಕಾಪಟ್ಟೆ ವೈಟು. ಜ್ಞಾನವಿಗೋಸ್ಕರ ಕ್ರೇಜ್ ಕಮ್ಮಿ ಆಗೋದು ಅವಾಗ ಏನವೇ. ಇನ್ಮೇಲೆ ಯಾರು ನೀನ್ ಮಾತಾಡ್ಸಲ್ಲ, ಮುತ್ತು ಕೊಡಲ್ಲ, ಏನು ಮಾಡಲ್ಲ ಅನ್ಕೋ. ಹೊಸ ಪಾಪ ಬಂದ್ಮೇಲೆ ಜ್ಯೂಸ್ ಬೇಕು ನಿಂಗೆ ಮೌಲ್ಯ? ಮ್ಯಾಂಗೋ ಇದೆಯಾ? ಆರೆಂಜು ಮೌಲ್ಯ ಪಾಪ ಅಲ್ಲಿ ಕರೀತು. ಅಷ್ಟೇ ಕೊಡೋದು. ಇನ್ನೊಂದು ಅರ್ಧ ಲೀಟರ್ ನೀರು ಹಂಗೆ ಕೇಳಪ್ಪ. ಮೌಲ್ಯ ಪಾಪ ತೋರ್ಸು ಬೆಟ್ಟಿಯಲ್ಲಿ. ಯಾವ್ದು ಯಾರು ಮಾಡಿದ್ರು? ಯಾರ ತೋರ್ಸು? ಯಾರು ಮಾಡಿದ್ದು? ಯಾವ್ದ ಕೈ ತೋರ್ಸು? ಯಾರ ತೋರ್ಸು? ಜ್ಞಾನವಿ ಹೊಡಿ. ಇವಾಗ ನೋಡಿ ಜ್ಞಾನವಿ ಕರ್ಕೊಂಡಿದ್ದೀನಿ. ಹತ್ಕ ಓಡ್ಬರ್ತಾಳೆ ಇವಾಗ. ಬಂದ್ಬಿಡ್ಲ ಇವಾಗ
ಅವಾಗ ಹೇಳಕ್ ಶುರು ಮಾಡಿದ್ಲು ಅವರಮ್ಮನ. ಪಾಪು ಮತ್ತೆ ಅಮ್ಮ ಇಬ್ರು ಹೆಲ್ದಿ ಆಗವ್ರೆ. ಪಾಪು ಸಿಕ್ಕಾಪಟ್ಟೆ ಕ್ಯೂಟ್ ಆಗದೆ, ಜ್ಞಾನವಿಗಿಂತ ವೈಟು ಸಿಕ್ಕಾಪಟ್ಟೆ ಸಕ್ಕದಾಗೈತೆ ಅನ್ಕೊಳ್ಳಿ. ಪಾಪು ಮಾತ್ರ ಎವ್ವಿ ವೈಟ್ ಐತೆ. ಪಾಪು ಫೇಸ್ನ ಅಂದರೆ ಇಷ್ಟು ಬೇಗ ರಿವೀಲ್ ಮಾಡೋಂಗಿಲ್ಲ, ಇನ್ನೂ ಸ್ವಲ್ಪ ದಿವಸ ಹೋಗ್ಲಿ, ಅದಾದಮೇಲೆ ಪಾಪು ಫೇಸ್ ರಿವೀಲ್ ಮಾಡ್ತೀನಿ. ಗೈಸ್ ನಮ್ಮ ಅತ್ತೆದಿರೆಲ್ಲ ಪಾಪು ನೋಡ್ಕೊ ಬಂದರು. ಅತ್ತೆ ಅತ್ತೆ ಅತ್ತತ್ತೆ ಅತ್ತಮ್ಮ ಹಂಗೆ ಹಿಡ್ಕೊಂಡು ಈಚರ್ದಾಗೆ ಅಂತ ಹೇಳಿ 4 ಜನ ಕೂತ್ಕೋಬೋದು ನೋಡು. ಈಚರೆ 4 ಜನ ಕುತ್ಕೋಬೋದು, ಅಡ್ಜಸ್ಟ್ ಮಾಡಿ 4 ಜನ ಕೂತ್ಕೋಬೋದು ಬಿಡು. 4 ಜನ ಕುತ್ಕೋಬಿಡು ಬಿಡು. ಅಂದ್ರೆ ಒಬ್ರು ಇಂಚರ್ಕೊಂಡಿದ್ರಿ ನೋಡು. ಅದೇ ಪಾಪು ನೋಡಿ ಹೆಂಗ ಅನ್ಸ್ತು ಸುಶೀಲತೆ? ಜ್ಞಾನವಿಗಿಂತ ಚೆನ್ನಾಗೈತು. ಏನೋ ಹೇಳಲಿಲ್ವ ಗೈಸ್ ಅವಾಗಲೇ, ಜ್ಞಾನವಿಗಿಂತ ಬೆಳ್ಳಗೆ ಕ್ಯೂಟ್ ಆಗದೆ ಈ ಪಾಪು. 4 ಜನನು ಕುತ್ಕೋಬೋದಲ್ಲ ಜಸ್ಟ್ ಹಿಂದಿಕ್ ಹೋಗದ್ ಬರೈತಲ್ಲ ಒಬ್ರು ಹಿಂಸೆ ಆಯ್ತಾ. 3 ಜನ ಕುತ್ಕೋಬೋದು ಕಣ, 4 ಜನಕ್ಕ ಹಿಂಸೆ ಆಗಲ್ಲ. ಇಳಿ ಕೆಂಪಕ್ಕ ಕೆಳಕ್ಕೆ ಇಳಿದ್ಬಿಡು, ಕೆಳಕ್ಕೆ ಇಳಿಬೇಕಿ ಸೀಟ್ ಎತ್ತಕ್ಕ. ಹತ್ತು ತಾಯಿ ಇಲ್ಲ ಕುತ್ಕಪ್ಪ, ಏನಿಲ್ಲ ಕಾರ್ ನೋಡ್ಕೊಂಡು ತಿನ್ಸಪ್ಪ, ತಿನ್ಸಕ್ಕಾಗಲ್ಲ. ಸರಿ ನೀನು ಎಡ್ತಿಗೆ ತಿನ್ಸು, ನಂಗೆ ತಿನ್ಸೋಣ. ಹೇಳ ಮುದ್ಕೆ ಎಲ್ಲೋಯ್ತದೆ? ನಿಮ್ಮ ಮಟ್ಟಿಗೆ ಹೋಯ್ತವನೆ ಏನಕ್ಕೆ? ಯಾತಕ್ಕಾರ ಹೋಯ್ತೀನಿ, ನನ್ನ ಇಷ್ಟ ಅದು. ನೀನ್ ಯಾರ ಕೇಳಕ್ಕ? ನಿನ್ನ ತಮ್ಮಂಗೆ ಗೋವಾ ಕರ್ಕೊ ಹೋಗಿದ್ನಲ್ಲ, ಅದಕ್ಕೇನ್ ಮಾಡ? ಅಯ್ಯೋ ಗೋವಾದಲ್ಲಿ ಫುಲ್ ಕುಡ್ದು ಫಾರಿನರ್ಸ್ ಎಲ್ಲ ಮಾತಾಡ್ಸ್ಕೊಬತ್ತಪ್ಪ ಜನ. ಅದಕ್ಕ ನಾನು ಕರ್ಕೊ ನೋಡೋಣಲ್ಲ. ನಾನು ನೋಡ ನೀನು ಕುಡಿ, ಇಲ್ಲ ಕುಡಿ ಅಪ್ಪ ಜೊತೆಗೆ. ಮೈ ಆರ್ಡರ್ಸ್ ಗೋವಾ ಹೊಟ್ಟೋಗ್ಬಿಟ್ಟಿದೆ, ಸಾರಿ. ಅಲ್ಲ ಇದು ನನ್ನ ನಂಬರು ಸೇವ್ ಮಾಡಿದೆ. ಗೋವಾಗ ಹೋಗೋಕೆ ಅಂದ್ಬಿಟ್ಟು ತರಿಸಿದ್ದು 4-5 ಜೊತೆ ಬಟ್ಟೆ. ಗೋವಾಗೆ ಹೋಗಿ ಬಂದಾಯ್ತಾ? ನಮ್ಮ ಅವ್ವ ಇಷ್ಟೊಂದು ಹಿಡ್ಕೊಯ್ತಾ ಇರೋದು ನೋಡಿದ್ರೆ ಅದು ಎಷ್ಟು ಉಗ್ಬೇಕಾನೆ. ಏನ ಒಂದ್ ಬೀರ್ ಮಾಡ್ಸಕ್ಕಾಗಲ್ಲ ಕೊಡು ಕಾಸ. ತುಂಬಿನೆಲ್ಲ ಪೆಟ್ಟಗಳನ್ನ ನಿನ್ನೆ ರಂಗ್ ತುಂಬು ಅಂದ್ರು. ತಗೋ ಗೋವಾ ಗೋಡಂಬಿ ತಿನ್ನು, ಕೂಲಾಗು. ಇದೊಂದು ಜಾಕೆಟು ಮತ್ತು ಒಂದು ಪ್ಯಾಂಟು ಮತ್ತು ಒಂದು ಶರ್ಟು, ಆಮೇಲೆ ಇನ್ನೊಂದು ಪ್ಯಾಂಟು, ಆಮೇಲೆ ಇದೊಂದು ಆಯಿಲು, ಇದು ಚೈನ್ಸ್ ಪ್ರೈಸ್ ತರಿಸಿದ್ದು. ನಮ್ಮ ಕರಿಯನ್ ನೋಡಿ ಸಿಕ್ಕಾಬಟ್ಟೆ ಕೊಳೆ ಆಗ್ಬಿಟ್ಟು ಅವನೇ ಅನ್ಕೊಳ್ಳಿ. ಗೋವಾಗೆ ಹೋಗಿದ್ದು ಬಂದಾಗ್ಲಿಂದ ಫಸ್ಟ್ ಹೋಗಿ ವಾಶ್ ಮಾಡಿಸ್ಬೇಕು. ಆಯ್ತಾ ನಮ್ಮ ಮಮ್ಮಿ ಇಲ್ಲ? ನಮ್ಮ ಮಮ್ಮಿ ಇಲ್ಲ? ಟೀ ಕುಡಿತೀನಿ. ಏನ 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 ಇದು ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಟೀ ಕುಡಿ ಅಂತ ಕರೆದಿಯಲ್ಲ, ಮನ್ಸಿಂದ ಕರೆದಿಯಲ್ಲ ಸುಮ್ನೆ ಕರೆದಿಯಾ? ನನಗ 2 ಮನ್ಸಿಲ್ಲ, ಒಂದೇ ಮನ್ಸು ಇರೋದು. ಆಕ್ಚುಲಿ ಚೆನ್ನಾಗಿರೋದು. ಪೃಥ್ವಿ ಬಂದಿದ್ದಾನ ತಲೆ ಶಿಷ್ಯ ಏನತ್ತಲೆ ಹುಷಾರಿಲ್ವಂತೆ. ಏನಾಯ್ತಲ್ಲ? ಏನ್ ಸಣ್ಣ ಆಗ್ಬಿಟ್ಟಿದಾನ? ಎಲ್ಲ ಸಣ್ಣ ಆಗಿದೆಯಾ? ಅವಳೆ ದನ ತೆಗಿದೆಯಾ? ನನ್ನ ಮಗನೇ ಸಣ್ಣ ಆಗಿದ್ದಾನಂತ. ಗೈಸ್ ಈ ತಲೆ ಮುಂಚೆ ಹಿಂಗಿತ್ತು, ಇನ್ನೊಂದು ತಲೆ ಬಂದಿಲ್ಲ. ಇದು ಅವ್ರ ಅಮ್ಮನ ದೊಡ್ಡ ತಲೆ, ಇದು ಅವ್ರ ಅಪ್ಪ ಬಗ್ಗೆ ಹೇಳ್ಬಿಟ್ಟು ನಾನು. ಇದು ಇಲ್ಲಿ ಇಲ್ಲೊಂದ್ ತಲೆ ಇವಾಗಿರೋ ತಲೆ ನಿನ್ ತಲೆ ನೋಡ್ಕೊಬಿಡಪ್ಪ. ಗೋವಾಕ ಕರ್ಕೋಗಿದ್ರ ಕುಡ್ದ್ಬಿಟ್ಟು ಚಂದಾಗಿ ಬಾಡಿ ಅಪ್ಪ ಜನ ಜೊತೆ ನೀನು ಕುಡಿದ್ಬಿಡ್ಬೇಕಾಗಿದ್ದು, ಸಕ್ಕದಾಗಿರೋದು. ಏನಂತೆ? ನಿಮ್ಮೂರಲ್ಲಿ ನೋಡ್ಬಿಟ್ಟು ಫೋನಲ್ಲಿ ನೋಡ್ಬಿಟ್ಟು ತಾಜ್ ಮಹಲ್ ಇಲ್ಲಿ ನೀನು ಬುಕ್ ಮಾಡು. ಇನ್ ಬಾಕಿನ ಮೇಗಲ್ ಖರ್ಚು ನಿಮ್ಮ ಅಪ್ಪನ್ ತ ನಾವು ಈಸ್ಕತೀವಿ. ಬುಕ್ ಮಾಡು ಇತ್ಕ
ಎಲ್ಲಿಗೆ? ಮುಂದೆ ತಿಂಗಳು ನೀನ್ ದುಡ್ಡು ಹಾಕೊಂತಿದ್ರೆ ನಾನು ಬುಕ್ ಮಾಡುವಂತ ಈಗ ನಿನ್ ಖರ್ಚು ತಗೊಂಡ್ಬಂದ್ವಿ ನಾವು ಅಲ್ಲೇ ಇದ್ದು ಖರ್ಚು ಎಲ್ಲಿಗೆ? ತಾಜ್ ಮಹಲ್ಗೆ. ನಮ್ಮವ್ವ ತಾಜ್ ಮಹಲ್ ಪ್ಲಾನ್ ಆಗ್ತಾರೆ. ಬದುಕೆ ಇದು ಟ್ರೈನ್ ಇದು ದೇಶದಲ್ಲಿ 7-8 ವಂಡರ್ ಅವೆ. 7-8 ಅಂದ್ರೆ ವಂಡರ್ ಅಂದ್ರೆ ಒಂಥರ ಇದು ಏನೋ ಒಂದು ಅದು. ಅದ್ರಲ್ಲಿ 7 ವಂಡರ್ ಅಲ್ಲಿ ಇದು ಒಂದು. ಅದ್ರಲ್ಲಿ ತಾಜ್ ಮಹಲ್ ಹೋಗ್ಲೇಬೇಕು ಜೀವನದಲ್ಲಿ ಒಂದ್ಸತಿ ಯಾರ ಇಲ್ಲಿಗೆ. ಈಗ ಅದಕ್ಕೆ ಟ್ರೈನ್ ಬುಕ್ ಮಾಡ್ಬಿಡು ಮುಂದ್ಲು ತಿಂಗಳು ಡಿಸೆಂಬರ್ಗ. ಓಕೆ. ಮತ್ತೆ ಇವಾಗ ನಮ್ಮ ಅದೇ ಪಾಪ ಹೋಗಿತ್ತಲ್ಲ ನಮ್ಮ ಅತ್ತಿಗೆ ನೋಡ್ಕೊಬರಕ್ ಬಂದಿತ್ತು. ಇವಾಗ ವಾಪಸ್ ಮನೆಗೆ ಹೋಯ್ತದೆ. ಪಿಂಕಿ ಹೆಂಗಿದ್ದಾಳತೆ? ಕರ್ಕ ಬರ್ಬೇಕು ತಾನೆ ಒಳ್ಳೆ. ಬತ್ತಿನ ತಕ ಆಯ್ತು. ಬರ್ತಾಯಿ ಉಗ್ರ ಇದ್ದಾಯ್ತು. ಈ ಫುಟ್ ರೆಸ್ಟ್ ಹೊಡೆದ್ಬಿಡ್ತು. ಉಗ್ರ ಇದ್ದಾಯ್ತು ಕಣಮ್ಮ. ಫುಟ್ ರೆಸ್ಟ್ ಹೊಡೆದ್ಬಿಡ್ತು. ಪೂರ್ತಿ ಇಲ್ಲ ಪೂರ್ತಿ ಇದ್ದಾಯ್ತು. ಉಗ್ರ ಇದ್ರೆ ಬ್ಲೇಡ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಬಾ. ಬ್ಲೇಡ್ ಅಲ್ಲಿ ಕಟ್ ಮಾಡಿ ಬಾ. ಹಂಗೆ ಒತ್ತು ಮನ್ಸ ಅಪ್ಪ ಜನ ಇದು ನಿತ್ಯ ಅಂತ ಒಂದು ಹುಡುಗಿ ಐತೆ ಗೊತ್ತಾ? ಗೊತ್ತಿಲ್ಲ? ಆ ಹುಡುಗಿ ನಿಮ್ಮ ಹತ್ರ ಮಾತನಾಡ್ಬೇಕಂತೆ. ಮಾತಾಡಿ. ನಾನೇನಂತ ಮಾತಾಡೋದು? ಅಪ್ಪ ಜನ ಒಳ್ಳೆ ಮನುಷ್ಯ, ಮಾತಾಡಿ. ನನಗೆ ಗೊತ್ತು ಒಳ್ಳೆಯವಳು ಅಂತ. ಏನಪ್ಪ ನಿನ್ ಸಮಸ್ಯೆ? ಏನಪ್ಪ ನಿನ್ ಸಮಸ್ಯೆ? ಊಟ ಆಯ್ತಾ? ಊಟ ಇನ್ನೂ ಆಗಿಲ್ಲ, ಮಾಡಬೇಕು. ಸರಿ. ಏನಪ್ಪ ಏನ್ ಹೇಳು ನಿಮ್ ಸಮಸ್ಯೆ? ನಂದೇನಲ್ಲ, ಅವ್ನು ಸುಮ್ಮನೆ ಫೋನ್ ಕೊಟ್ಟಿರೋದು. ಯಾರು? ಅಪ್ಪಿನ? ಅಪ್ಪಿ ಅಲ್ಲ. ಯಾರು ಅಂತ? ನಿತ್ಯ ನಿವಿ. ನಿನ್ ಹೆಸರು ಗೊತ್ತಾಗ್ಲಿಲ್ಲ? ನಿವಿ. ಹಾ ನಿವಿ ನಿಧಿನ? ಯಾವ ನಿಧಿನ? ನಮ್ಮ ಕನ್ನಡದಲ್ಲಿ ಕಾಣೋದು ನದಿ ಅಂತವ್ರು ಏನ? ನಿತ್ಯ ಅವರೇ, ಅಪ್ಪ ಜನಂಗೆ ನೀವು ಚಂದ ಕುಡಿತೀರಾ ಅಂತ ಹೇಳಿ. ಹೋಗಿ ಸುಮ್ಮನೆ ಮಂಡ ಕರಿ ಮಾಡ್ಬೇಡಿ ನಂದು. ಹಂಗೆಲ್ಲ ಅನ್ಬೇಡ್ದು. ಹೌದು. ಬುದ್ಧಿವಂತರ ಲಕ್ಷಣನಾ? ಅಲ್ಲ. ನೋಡಿ, ಯಾವಾಗ್ಲೂ ಇವನು ನನ್ನ ಯಾವಾಗ್ಲೂ ಈ ತರ ರೇಗಿಸ್ತಾನಲ್ಲ, ಸರಿನಾ? ಏನಪ್ಪ ಜನ ಹುಡುಗಿ ಜೊತೆ ಫುಲ್ ಟಾಕು. ನಿಮಗೆ ದೇವ್ರು ಒಳ್ಳೇದ್ ಮಾಡುತ್ತಾ? ಯಾತಕ್ಕೆ ಮಾಡುತ್ತಾ ಹೇಳಿ ಫಸ್ಟ್. ದೇವ್ರು ನಾನೇ ದೇವ್ರು. ಐ ಆಮ್ ಗಾಡ್. ನನಗ್ ನಾನೇ ಒಳ್ಳೇದ್ ಮಾಡ್ಕೊಂತೀನಿ. ನಂದ ಎಲ್ಲಾದ್ರೂ ನೀವೇ ಹೇಳ್ಬೇಡಿ ಯಾವತ್ತು. ಅಪ್ಪ ಜನ ದೇವ್ರು. ಕುಡುಕರಿಗೆಲ್ಲ ದೇವರು. ಹೇಗಿದೆ ಇವರ ಡೇಂಜರ್. ಅಣ್ಣ ಇದು ಯಾಕಡೆ ಹೊಡಿತ್ಯಾ? ಕಾಲೇಜಿಗೆ ಬನ್ನಿ. ಕಾಲೇಜಿಗೆ ಬರ್ತೀನಿ. ಅಪ್ಪ ಜನ ಕರ್ಕೊಂಡ್ ಬರ್ತೀನಿ ಒಂದ್ಸತಿ. ಫಸ್ಟ್ ಬೆಲ್ಟ್ ಅಲ್ಲಿ ಹೊಡಿತಾರೆ. ಬೆಲ್ಟ್ ಇಲ್ಲ ಅಂದ್ರೆ ಸಿಲಿಂಡರ್ ನಿಮ್ ಹೆಡೆ ಮೇಲೆ ಹಾಕ್ತಾರೆ. ಹುಡುಗರಿಗೆಲ್ಲ ಸೇರ್ಸಿ ಹೇಳು, ಫ್ರೀ ಆಗಿ ಕೊಡ್ತಾನಲ್ಲ. ಏನಾಲೇ ಡುಂಗಿ ಯಾವಪ್ಪ ಸಂವತ್ಸರ ಎಷ್ಟೊಂದ್ ದಿವಸ ಆಗಿತ್ಲ ಸಿಕ್ಕಿಲ್ಲ ನನ್ನ ಮಗನೇ. ಈ ಕರುಂಗಾಲಿ ಮಾಲ ರೀಲ್ಸ್ ಮಾಡ್ಕೊ ಕೊಡ್ತೀನಿ ಅನ್ಬಿಟ್ಟು ನನ್ನ ಮಗನೇ ಎತ್ಬಿಟ್ಟಿಯಲ್ಲ. ಎಂತ ಕಳ್ಳ ನನ್ನ ಮಗ ಇರ್ಬೇಕು ನೀನು. ಒಳ್ಳೆ ಎಂಜಾಯ್ ಮಾಡ್ಕೊಂಡಿದ್ರಿ. ಫೋನ್ ಮಾಡಿ ಹೇಳಿದ್ರು ಬಾ ಅಂತಂದ್ರೆ ನೀ ಬರ್ನಿಲ್ಲ. ಸರ್ಗುರಮ್ಮ ಫೋನ್ಗ ಒಟ್ಟಿಸ್ಕೊಂಡಿದ್ದಂತ ಏನೋ ನೋಡು. ಕೊಯ್ತಿದ್ನಲ್ಲ ಮಾದಪ್ಪನ್ ಬಿಟ್ಟಕ ರಸ್ತು ಬಾಗಲ್ದು ಡೋರ್ ಅಂತ ಕಂಬಿ ಅದ ಅದು ಕೊತ್ಬಿಡ್ತು. ಸೈಲೆಂಟ್ ಆಗೋಗದ. ಈ ಜಾಸ್ತಿ ಹೊಟ್ಟೆ ಉಸ್ಕೊಂಡಿದ್ದಂತೆ ತಗೊಳ್ಳ ಹಾಲು ಕುಡಿಸಿ. ಅಮ್ಮ ನಿನ್ನ ಏನಕ್ಕೆ ಸರ್ಗುರಮ್ಮ ಅಂತ ಕರೆಯೋದು? ನಾನ್ ಸರ್ಗುರಮ್ಮ ಅಂತಲೇ. ನಿಮ್ ಹೆಸರು ಸರ್ಗುರಮ್ಮ? ನಿಂಗಮ್ಮ ಅಂತ ಕರೆಯೋದು ಸರ್ಗುರಮ್ಮ. ಹಂಗೆ ಅಂದ್ರೆ ನೀವು ಹುಟ್ಟಿದ್ ಸರ್ಗುರಲ್ಲಿ? ನಾನು ಹುಟ್ಟಿರೋದು ಸರ್ಗುರಲ್ಲಿ. ಅದಕ್ಕೆ ಸರ್ಗುರಮ್ಮ. ಸರ್ಗುರಮ್ಮ ಏನ್ ಸತ್ತ ಬದುಕದಲ್ಲಮ್ಮ? ಎಲ್ ಸತ್ತೋಗಿದ್ದು? ಮತ್ತೆ ಅದಕ್ಕ ಮತ್ತೆ ಫೋನ್ ಮಾಡಿದ್ರೆ ಫೋನೇ ಬರಲ್ವಲ್ಲ. ಫೋನ್ ಮಾಡಿದ್ರೆ ಇಲ್ಲ ಮಾಡಿದ್ರ ಸೈಲೆಂಟ್ ಆಗೋಗದ. ನನ್ ಫೋನ್ಗೆ ಮಾಡ್ಕತ್ತೀರಿ ನಂಗೆ ಫೋನು. ಅಯ್ಯೋ ಕೊಯಮತ್ತೂರು ಅಲ್ಲಿಗೆ ಹೋಗಿದೆ. ಅಲ್ಲಿ ಗಂಟು ಹೊಂಟೋಗ್ಬಿಟ್ಟಿದ್ದೇನ? ನರಸಿಂಹಯ್ಯ ಏನು ಹೇಳ್ತಿದ್ದು? ಏನಯ್ಯ ಯಾರ ಮಾಡ್ತೀವಲ್ಲ ಅಯ್ಯೋ ನೀವು ಮನೆ ತಗಿದ್ದೀರಿ ಅಂದಲ್ಲ ಅವರು. ಹೆಂಗ್ ಮಾಡೋಣ ಸರ್ಗುರ್ಲಿ. ಇವಾಗ ನಾವು ತಿಂತಿದೀವಿ ಸೂರ್ಯ ಹಣ್ಣಿನ ಅಂಗಡಿ ಮೊಟ್ಟೆ ಬೋಂಡ, ಮೊಟ್ಟೆ ಮತ್ತೆ ಹೊಟ್ಟೆ. ಗುರು ಗಂಡು ಮಗ ಆಯ್ತಲ್ಲ ಗುರು. ಗುರು ಯಾಕೆ ಗುರು ಇಷ್ಟ ದಿವಸ ಫುಲ್ ಖುಷಿ ಆಯ್ತಿದೆ? ನೀನೇ ಜಾಸ್ತಿ ಖುಷಿ ಆಗಿರ್ತೀಯ ಅನ್ಕಟಿ ಗುರು. ನಾನು ಏನಾಯ್ತು ಗುರು? ಗೋವಾಗ ಬಂದಿಲ್ಲ ಅಂತ ಹುಷಾರು ತಪ್ಪಿಟ್ಟಿದ್ಯಾ? ನಿಮ್ಮತ್ಕ ಬಂದ್ಬಿಟ್ಟಿರಾ? ಹಾ
ಹೆಂಗ್ರು ಒಳ್ಳೆ ಮೇವು ತಿಂತಿದ್ಯಾ? ಬಾಗುರು ಹೊಡಿ ಒಂದು ಹಾಲು ಒಂದು ಮೇವು. ಖುಷಿಯಾಗಿಲ್ಲ ಒಬ್ರು ಗಂಡ ಆಗಿರೋದಕ್ಕೆ? ಮಂಡ್ಯದ ಗಂಡು. ನೀನ್ ಯಾರು? ದರ್ಶನ್ ಊಟಿ. ಬನ್ನಿ ಇವಾಗ ನಾನು ಊಟ ಮಾಡಕ್ ಹೋಗವ. ಇವಾಗ ನಾನು ಮುದ್ದೆ ನಮ್ಮ ಒಟ್ಲಿ ಇನ್ಮೇಲಿಂದ ಈ ಸ್ಟಾರ್ಟು ಇದು ಅಂತ ಕಾಣ ಇತ್ತು, ನನಗೂ ಗೊತ್ತಿಲ್ಲ, ನಮ್ಮ ಅಮ್ಮನೂ ಇಲ್ಲ ಕೇಳೋಕ್ಕೆ. ರೋಸ್ ಟೈಟಾನಿಕ್ ಪಿಕ್ಚರ್ ನೋಡ್ಕೊಂಡು ಈ ಊಟ ಮಾಡ್ಕೊಂಡು ಅಮ್ಮ ಇರೋ